ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮಹಾನ್ಯ ಜಗದೀಶ್ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ನಾವು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ನೀವು. ನಾನು ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನನಗೆ ಫಸ್ಟ್ನೇದಾಗಿ ವ್ಲಾಗ್ ಮಾಡ್ತಿರೋದ್ರಿಂದ ಹೇಗೆ ಮಾತಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ನನ್ನನ್ನು ಕ್ಷಮಿಸಬೇಕು. ಯಾರಾದರೂ ನನ್ನ ಚಾನಲ್ನ ಇದೇನೇ ಮೊದಲು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇಲ್ಲಿ ಅಪ್ಪ ಮತ್ತು ತಮ್ಮ ಹೋಗ್ತಾಯಿದ್ರು. ನಾವು ರೂಮ್ ಕಡೆ ಹೋಗ್ತಾಯಿದ್ದೆವು. ರೂಮ್ ಬುಕ್ ಮಾಡೋಣ ಅಂತ. ಆನ್ಲೈನ್ ಬುಕ್ ಏನು ಮಾಡಿರಲಿಲ್ಲ, ಡೈರೆಕ್ಟ್ ಬುಕ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೋ. ಬಟ್ ತುಂಬ ರಶ್ ಇತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ. ಆದರೂ ತುಂಬ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್. ನಾವು ರೂಮ್ ಕಡೆ ಹೋಗ್ತಾ ಇದ್ದೋ ರೂಮ್ ಮಾಡಲಿಕ್ಕೆ. ಇದು ನನ್ನ ಮಗಳು ಅಹನ್ಯ ಜಗದೀಶ್. ಆ್ಯಂಡ್ ಇಲ್ಲಿ ನೀವು ಹೋಗ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಅವರು. ಬಟ್ ಫೇಸ್ ಕಾಣಿಸ್ತಿಲ್ಲ ಈ ಬ್ಯಾಕಿಂದ. ಅಲ್ಲಿ ನೆಕ್ಸ್ಟ್ ಫಸ್ಟ್ ನೋಡಿದ್ರಲ್ಲ, ಆ ರೂಮಲ್ಲಿ ನಮಗೆ ರೂಮ್ ಸಿಗಲಿಲ್ಲ. ಸೊ ಇನ್ನೊಂದು ರೂಮ್ ಬಂದು, ಅದು ನನ್ನ ಮಗಳು ಅಹನ್ಯ. ಈ ಕಡೆ ಬಂದು, ಈ ಕಡೆನೂ ತುಂಬ ರಶ್ ಇತ್ತು. ಹಾಗಾಗಿ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಬಟ್ ವೆಯ್ಟ್ ಮಾಡಿದ್ರು ನಮಗೆ ರೂಮ್ ಸಿಗಲಿಲ್ಲ. ಸೊ ನಾವು ಟೆಂಪಲ್ ಮುಂದೆನೇ ಮಲ್ಕೊಂಡು, ಅಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನಕ್ಕೂ ಪಾಪ ರೂಮ್ ಸಿಗಲಿಲ್ಲ. 2,500 ಜನಕ್ಕೇನೋ ಚಾಪೆ ಕೊಟ್ಟಿದ್ದಾರೆ. ಚಾಪೆ ಕೂಡ ಸಿಗಲಿಲ್ಲ ನಮಗೆ. ಹಾಗಾಗಿ ಅಲ್ಲೇ ಮಲ್ಕೊಂಡು ಏನಾಗಲ್ಲ ಅಂದ್ಬಿಟ್ಟು. ಇನ್ನು ಇದ್ದರು ನನ್ನ ಮಗಳು ಡ್ರೈ ಫ್ರೂಟ್ಸ್ ತಿಂತಾಯಿದ್ದಾಳೆ. ಬಟ್ ಅವಳು ಅವತ್ತು ಯಾಕೋ ಮಲ್ಕೊಳ್ಳೇ ಇಲ್ಲ, ತುಂಬ ಆಟಾಡ್ತಿದ್ಲು. ಇದು ನೆಕ್ಸ್ಟ್ ಡೇ ವಿಡಿಯೋ. ಸ್ನಾನ ಮಾಡಲಿಕ್ಕೆ ನೇತ್ರಾವತಿಗೆ ಹೋಗ್ತಾ ಇದ್ದು. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬ ಜನ ಇದ್ದರು. ಇಲ್ಲೂ ಕೂಡ ತುಂಬ ಅಂದರೆ ತುಂಬ ರಶ್ ಇತ್ತು. ಇದು ನನ್ನ ತಮ್ಮ ಮತ್ತು ನನ್ನ ಮಗಳು ಆಟಾಡ್ತಾ ಇದ್ದರು. ಇನ್ನು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಷ್ಟು ಗ್ರೀನಾಗಿದೆ. ಮಳೆ ಎಲ್ಲ ಒಯ್ದಿತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ದೇವ್ರ ದರ್ಶನಕ್ಕೆ ನಾವು ಹೋಗ್ತಿದ್ವಿ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ, ಅಲ್ಲಿ ಫೋನ್ ಪ್ರೂವ್ ಮಾಡ್ಕೊಂಡಿರ್ನಿಲ್ವಲ್ಲ ನಾವು. ಸೊ ಫೋನಲ್ಲಿ ಚಾರ್ಜಿಂಗ್ ಪ್ರಾಬ್ಲಮ್ಮೇ ಒಂದು ಸಮಸ್ಯೆ ಆಗೋಯಿತು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ಊಟಕ್ಕೆ ಕೂತಿದ್ದೋ. ಚಾರ್ಜಿಂಗ್ ಪ್ರಾಬ್ಲಮ್ ಏನಪ್ಪ ಅಂದರೆ, ರೂಮ್ ಮಾಡ್ಕೊಳ್ದೇ ಇರೋ ಕಾರಣ ನಮಗೂ ಚಾರ್ಜ್ ಹಾಕ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಮಧ್ಯದಲ್ಲಿ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ ನಾನು. ಪ್ಲೀಸ್ ಸಾರಿ. ಆ್ಯಂಡ್ ಕೆಲವೊಂದು ವೀಡಿಯೋಸ್ನ ಮಾಡಿಕೊಂಡೆ ಅಷ್ಟೇ. ಸೊ ಈ ವಿಡಿಯೋನ ಮಾಡಾದಮೇಲೆ ನೆಕ್ಸ್ಟು ಫೋನ್ ಫುಲ್ ಸ್ವಿಚ್ ಆಫ್ ಆಗೋಯಿತು. ಆ್ಯಂಡ್ ಮನೆಗೆ ಬಂದೇ ಫೋನ್ನ ಚಾರ್ಜ್ ಹಾಕಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.